ಜಾಮೂನು ಸಖತ್ತಾಗಿ ಸಾಫ್ಟಾಗಿ ನೋಡಿ ಎಷ್ಟು ದಪ್ಪ ಬಂದಿದ್ದಾವೆ ಗುಲಾಬ್ ಜಾಮೂನು. ಕೋವಾದು ಮಸ್ತ್ ಆಗ್ತಾವೆ ಫ್ರೆಂಡ್ಸ್. ಟೇಸ್ಟ್ ಅಂತೂ ಸೂಪರ್ ಆಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವು ಸ್ವಲ್ಪ ಚೆನ್ನಾಗಿದ್ದೆ ನೋಡಿ. ಈಗ ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಆಗಿದೆ ಫ್ರೆಂಡ್ಸ್. ಇವತ್ತು ಇನ್ನು ಮೋಡ ಫುಲ್ ಇದೆ. ಇವತ್ತು ಮಳೆ ಬರ್ತದೆ ಏನು ಮಾಡ್ತದೆ ಗೊತ್ತಿಲ್ಲ. ಕಾಣ್ತಿರ್ಬೋದು ನಿಮಗೂ ಕೂಡ. ಪೂಜೆದೇ ಎಲ್ಲ ಆಗಿದೆ ಆಲ್ರೆಡಿ, ಕಾಣ್ತಿರ್ಬೋದು ನೋಡಿ. ದಾಸವಾಳವಾಗಿದ್ದು ಯಜಮಾನ್ರು ಇಲ್ಲಿ ಬಾಗಿಲಿಗೆ ಇಟ್ಟಾರು, ಇಲ್ಲಿಟ್ಟಾರು. ಇಲ್ಲಿ ರಂಗೋಲಿ ಕೂಡ ಇದೆ ಬಾಗಿಲು ಮುಂದೆ. ಡೈಲಿ ಮಾಡೋವಂಥ ಕೆಲಸ ಬೆಳಗ್ಗೆ ನೋಡಿ 8 ಗಂಟೆ 9 ಗಂಟೆವರೆಗೆ ಆಗುತ್ತೆ ನಮಗೆ ಕೆಲಸ. ಅದಕ್ಕಾಗಿ ಪೂಜೆನೂ ಆಗಿದೆ, ಕಾಣ್ತಿರ್ಬೋದು. ಪೂಜೆನೂ ಮುಗಿದಿದೆ ಫ್ರೆಂಡ್ಸ. ಇಲ್ಲಿ ನಿನ್ನೆ ಏನು ಇಟ್ಟಿದ್ನೆಲ್ಲ ಅಲ್ಲೇ ಇದೆ, ಅದು ನಾನೇನು ತೆಗೆದಿಲ್ಲ, ಏನೂ ಇಲ್ಲ. ಈಗ ಚಹಾ ಕುಡಿತೀನಿ ಸ್ವಲ್ಪ. ಮತ್ತು ಬೆಳಗ್ಗೆ ಬೇಕಲ್ಲ ಫ್ರೆಂಡ್ಸ್ ಏನಾದರೂ ಸ್ವಲ್ಪ ಹೊಟ್ಟೆಗೆ. ಅದಕ್ಕಾಗಿ ಇದೊಂದು ಸ್ವಲ್ಪ ಚಹಾ ಕುಡಿದು ಬಟ್ಟೆ ಉಂಟು, ಬಟ್ಟೆ ತೊಳೆಯೋಕೆ ಹೋಗ್ತೀನಿ. ಈಗ ಬಟ್ಟೆ ತೊಳೆದು ಬಂದು ಏನಾದರೂ ಮತ್ತೆ ರೆಸಿಪಿ ಸ್ಟಾರ್ಟ್ ಮಾಡಲೇಬೇಕು. ಮಾಡದೇ ಇದ್ದರೆ ಕೆಲಸ ಇಲ್ಲಲ್ಲ ಫ್ರೆಂಡ್ಸ್. ಪ್ಲೀಸ್ ಶೇರ್ ಮಾಡಿ ಫ್ರೆಂಡ್ಸ್ ನನ್ನ ವೀಡಿಯೋಸ್ನ. ಆದಷ್ಟು ಒಂದು ಸ್ವಲ್ಪ ಶೇರ್ ಆದರೆ ಒಳ್ಳೆಯದು ಫ್ರೆಂಡ್ಸ್. ಶೇರ್ ಹಾಕಬೇಕಂತ ಹೇಳ್ತಾ ಇದ್ದಾರೆ, ನನಗೂ ಅಷ್ಟು ಗೊತ್ತಿಲ್ಲ. ಒಳ್ಳೆಯದು ಫ್ರೆಂಡ್ಸ್ ಈ ಥರ. ಇದಾದರೆ ಈಗ ಕರೆಂಟ್ ಉಂಟು. ಕರೆಂಟ್ ಇದೆಯಾ ಫ್ರೆಂಡ್ಸ್? ಸ್ವಲ್ಪ ಅದೇ ಇದು ಕೆಲಸಗಳಿರ್ತಾವೆ. ಏನು ಮಾಡತ್ತೀರಿ ಮೇಡಮ್? ಕೈ ಯಾಕೆ ಎಣ್ಣೆ ಹಾಕಿ ಮಾಲ್ಪುರಿ ತೊಗೊಂಡೇನ ತಿನ್ನು ನೋಡಿ. ಇಲ್ಲ ಎಲ್ಲ ಇಲ್ಲಿ ಇವನ್ನ ತೆಗಿಬೇಕಲ್ಲ ಇವಷ್ಟು ಬಟ್ಟೆ. ಅವಳು ಬೆಳಗ್ಗೆಯಿಂದ ಬುಕ್ಸು ಅದು ಇದು ಇದನ್ನೇ ರೆಡಿ ಮಾಡ್ಕೊತ ಕೂತಿದ್ದಾಳೆ ಓದಲಿಕ್ಕೆ ನೋಡಿ. ಇಲ್ಲಿ ಅವಳು ಕೆಳಗೆ ಕೂತ್ಕೊಳ್ಳಲ್ಲ ಫ್ರೆಂಡ್ಸ್, ಮೇಲೇನೆ ಕೂತ್ಕೋತಾಳೆ. ಇಲ್ಲಿ ಹತ್ತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಈಗ ಆಲ್ರೆಡಿ. ನನಗೆ ಹೊಲಿಲಿಕ್ಕೆ ಸ್ವಲ್ಪ ಬಟ್ಟೆಗಳು ಉಂಟು, ಹೊಲಿಬೇಕು. ಏಪ್ರಾನ್ ಇದು ಕಿಚನ್ ರೂಮಿಂದು. ಅದಕ್ಕಾಗಿ ಈಗ ಅವರಿಗೆ ಹೊಲಿದು ಕೊಡ್ಬೇಕು ನೋಡಿ. ಕಿಸೆಗಳದ ಇಲ್ಲೊಂದೆರಡು, ಅದು ಉದ್ದಾಗಿದೆ ಅಂತೆ, ಹೊಲಿದು ಕೊಡಬೇಕು. ನಾನು ಈಗ ಚಹಾ ಕುಡ್ತೀನಿ ನೋಡಿ. ಈಗ ಫ್ರೆಂಡ್ಸ್ ಇಲ್ಲಿ ಗುಲಾಬ್ ಜಾಮೂನು ಮಾಡ್ತಾಯಿದ್ದೀನಿ. ಗುಲಾಬ್ ಜಾಮೂನು ರೆಡಿ. ಎದರದ್ದು ಗೊತ್ತಾ ಗುಲಾಬ್ ಜಾಮೂನು? ಇವತ್ತೊಂದು ಸ್ಪೆಷಲ್ ಗುಲಾಬ್ ಜಾಮೂನು ಮಾಡ್ತಾಯಿದ್ದೀನಿ ನಾನು. ಗುಲಾಬ್ ಜಾಮೂನು ಪ್ಯಾಕೆಟ್ ಕೂಡ ತಂದಿದ್ದೆ ನಾನು ಇಲ್ಲಿ, ಆದರೆ ಮಾಡ್ತಾಯಿಲ್ಲ ಅದರದ್ದು. ಈಗ ನಾನು ಮಾಡ್ತಾ ಇರೋದು ಬಂದು ಖೋವಾದ್ದು. ನಾನು ಏನು ಮೊನ್ನೆ ಊರಿಂದ ಖೋವಾ ತಂದಿದ್ನೆಲ್ಲ, ಆ ಖೋವಾದ್ದು ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಇಷ್ಟು ಉಬ್ಬುತ್ತಾವೆ ಅಂದರೆ ಫ್ರೆಂಡ್ಸ. ಹೋಟೆಲ್ದಲ್ಲಿ ಎಲ್ಲ ಇದರಿಂದನೇ ಮಾಡ್ತಾರೆ ಅನಿಸುತ್ತೆ, ಖೋವಾದ್ದನೇ. ಆದರೆ ಎಷ್ಟು ದಪ್ಪ ಆಗಿದೆ ನೋಡಿ. ಇಲ್ಲಿ ತುಂಬಾ ಸಖತ್ತಾಗಿ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ಗುಲಾಬ್ ಜಾಮೂನು. ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಇದರದ್ದು ನಾನು ಖೋವಾ ತಂದಿದ್ದು ತುಂಬ ದಿನ ಇದು ಹಾಳಾಗ್ತದೇನೋ ಅಂತ ಮಾಡಿದ್ದೆ. ಆಗೋದಿಲ್ಲ ಅಂತ ಹೇಳಿದರು. ಫ್ರಿಜ್ಜಲ್ಲಿದ್ದರೆ ಏನೂ ಆಗಲ್ಲಂತೆ, ಹೊರಗಡೆ ಇಟ್ಟರೆ ಬೇಗ ಹಾಳಾಗುತ್ತೆ ಅಂತ ಹೇಳಿದರು. ಹಾಗಾಗಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇಟ್ಟು ಈಗ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಆದಷ್ಟು ಸ್ಲೋ ಉರಿಯಲ್ಲೇ ಕರಿಬೇಕಾಗುತ್ತೆ ನೋಡಿ. ಇಲ್ಲಿ ಗುಲಾಬ್ ಜಾಮೂನು ಕರೆದಿದ್ದೇನೆ ಈಗ ಸ್ವಲ್ಪ. ನಾನು 2 ಥರ ಗುಲಾಬ್ ಜಾಮೂನು ಇಲ್ಲಿ ಸ್ವಲ್ಪ ಉದ್ದ ಸೇಪಲ್ಲಿ ಒಂದು ಥರ ಮಾಡಿದ್ದೀನಿ, ಒಂದು ಥರ ಹಾಗೆ ಮಾಡಿದ್ದೀನಿ. 2 ಥರ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ. ಕ್ಯಾಮ್ರಾ ಹೇಗೆ ಸೆಟಪ್ ಮಾಡ್ಕೊಂಡು ಕೂತಿದ್ದೀನಿ ಅಲ್ವಾ ಫ್ರೆಂಡ್ಸ್? ಏನಾದರೂ ಒಂದು ಮಾಡಬೇಕಲ್ಲ. ಇಲ್ಲಿ ಪಾಕ ಕೂಡ ರೆಡಿ ಇದ್ದಿದೆ ನೋಡಿ. ಗುಲಾಬ್ ಜಾಮೂನ್ದು ಪಾಕ ಆರಬೇಕು ಇದು ಕೂಡ. ಹಾಗಾಗಿ ಇದು ಇಲ್ಲಿ ಪಾಕ ಆರಲಿ, ಗುಲಾಬ್ ಜಾಮೂನು ಕೂಡ ಕರ್ಕೊತೀನಿ, ಅದು ಕೂಡ ಆರಬೇಕು. ಗುಲಾಬ್ ಜಾಮೂನು ಕೂಡ ಎರಡೂ ಚೆನ್ನಾಗಿ ಆರಬೇಕು. ಆರಿದ್ನಂದ್ರೆ ನಾವು ಮಿಕ್ಸ್ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ವಾಪಸ್ ಹಿಟ್ಟಾಗಿಬಿಡುತ್ತೆ. ಇದು ನೋಡಬೇಕು ಯಾವಾಗ ಎಷ್ಟೊತ್ತಿಗೆ ಆರ್ತದೆ ಗೊತ್ತಿಲ್ಲ. ಆರಲಿ, ಟೈಮ್ ತೊಗೊಳ್ಳಿ. ಮತ್ತು ಏನಾದರೂ ನಮಗೂ ಬಾಯಿ ಕಾಯಬೇಕಂದ್ರೆ ತಿನ್ಬೇಕು ಅನಿಸಿದ್ರೆ ಮತ್ತು ಟೈಮ್ ಬೇಕಲ್ಲ ಫ್ರೆಂಡ್ಸ್. ನಾನು ತುಂಬಾ ಸ್ಲೋ ಉರಿಯಲ್ಲಿ ಕರಿತಾ ಇದ್ದೀನಿ. ಒಳಗಡೆ ಎಲ್ಲ ಹಿಟ್ಟು ಆಗ ಉಳಿದ್ಬಿಡುತ್ತೆ, ಅದು ಚೆನ್ನಾಗಿರಲ್ಲ. ಅದಕ್ಕಾಗಿ ಸ್ಲೋ ಉರಿಯಲ್ಲೇ ಕರಿತಾ ಇದ್ದೀನಿ. ಈಗ ಏನು ಮಾಡ್ತೀನಿ ಅಂದರೆ, ಹಾಗೆ ಇಲ್ಲಿ ಚಪಾತಿ ಹಿಟ್ಟನ್ನು ಕೂಡ ಕಲಿಸಿಟ್ಟಿದ್ದೀನಿ. ಚಪಾತಿ ಮಾಡಬೇಕೀಗ ಮಧ್ಯಾಹ್ನಕ್ಕೆ. ಅದಕ್ಕಾಗಿ ಚಪಾತಿ ಹಿಟ್ಟು ಕಲಿಸ್ತಿದ್ದೀನಿ. ಪದಾರ್ಥ ಏನಿದೆ ನೋಡ್ತೀನಿ ಫ್ರೆಂಡ್ಸ್.
ಇದು ಆರಬೇಕು ತುಂಬ ಚೆನ್ನಾಗಿ. ಇದಕ್ಕೆ ಕೇಸರಿ ಇದ್ರೆ ಹಾಕಬೇಕು. ನಾ ಕೇಸರಿ ಇನ್ನೂ ಏನೋ ತಂದಿಲ್ಲ ಫ್ರೆಂಡ್ಸ್, ಅದು ಕಾಸ್ಟ್ಲಿ ಕೂಡ ಅಂತಾರೆ. ನಾನು ಕೇಸರಿ ತಂದಿಲ್ಲ, ಅದಕ್ಕಾಗಿ ಇದಕ್ಕೆ ಪಾಕಕ್ಕೆ ಏನು ಮಾಡೀನಿ, ಸಕ್ಕರೆ ಮತ್ತು ಏಲಕ್ಕಿ ಪೌಡರ್ ಎರಡನ್ನೂ ಹಾಕಿಟ್ಟಿದ್ದೀನಿ. ತೋರಿಸ್ತೇನೆ ಬನ್ನಿ ನಿಮಗೂ ಕೂಡ. ನೋಡಿ ಇಲ್ಲಿ ಗುಲಾಬ್ ಜಾಮೂನು ಕೋವಾದು ರೆಡಿಯಾಗಿದ್ದಾವೆ. ಸೌಂಡ್ ಕೇಳ್ತಿರ್ಬೋದಲ್ಲ. ಇನ್ನೊಂದು ಸ್ವಲ್ಪ ಇಲ್ಲಿದೆ ಇಷ್ಟು, ಮತ್ತು ಇಲ್ಲಿ ಉದ್ದ ಮಾಡಿದ್ದೆ, ಸ್ವಲ್ಪ ಉದ್ದ ಮಾಡಿದ್ದೆ, ಏನು ಅಷ್ಟೇನಿಲ್ಲ. ಆದರೆ ಇವು ಉದ್ದ ಸ್ವಲ್ಪ ಹಿಟ್ಟು ಕೂಡ ದಪ್ಪ ಹಿಡಿತೀವಲ್ಲ, ಅದಕ್ಕಾಗಿ ಅನಿಸುತ್ತೆ ಸ್ವಲ್ಪ ತೋರಾಗ್ಯಾವ. ನೋಡಿ ಎಷ್ಟು ತೋರಾಗ್ಯಾವಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕೋವಾದ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ನೋಡಿ. ಈಗ ಇವನು ತಿರುಗಿಸ್ಕೋಬೇಕು, ಇಲ್ಲಾಂದರೆ ಮತ್ತೆ ಒಂದೇ ಕಡೆ ಎಲ್ಲ ಕಲರ್ ಬಂದುಬಿಡುತ್ತೆ, ಒಂದು ಕಡೆಗೆ ಇದಾಗಲ್ಲ. ಅದಕ್ಕಾಗಿ ನನಗೂ ಒಬ್ರು ಹೇಳಿದರು ಈ ಥರ ಮಾಡಿ ನೋಡಿ ಅಂಥೇಳಿ, ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ. ಎಲ್ಲಿ ಅಂದರೆ ಬೇಕ್ರಿ ಅವ್ರು ಹೇಳಿದ್ರು, ಒಬ್ಬರು ಅವ್ರಿಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಅಂತ ನಮ್ಮ ಮನೆಯವ್ರು ಹೇಳಿದ್ರಂತೆ. ಅವರು ಹೇಳಿದರು ಕೋವಾದ ಮಾಡಿ ನೋಡಿ ಚೆನ್ನಾಗಿರುತ್ತೆ ಅಂಥೇಳಿ. ಹಾಲು ಕೋವಾದ ನೋಡಿ, ಇಲ್ಲಿ ಪಾಕ ಕೂಡ ರೆಡಿಯಾಗಿದೆ. ಹಾಲು ಕೋವಾ ಸ್ವಲ್ಪ ಮೈದಾ ಹಿಟ್ಟಾಗಿ ಚೆನ್ನಾಗಿ ಆಗಿದೆ. ಇದಕ್ಕೆ ಒಂದು ಪದಾರ್ಥ ಹಾಕಿದ್ದೇನೆ, ಅದು ಯಾವುದಂಥೇಳಿ ವಿಡಿಯೋ ಫುಲ್ ನೋಡಿದ ಮೇಲೆ ನಿಮಗೆ ಗೊತ್ತಾಗತ್ತೆ ಅಲ್ವಾ. ನಾನೀಗ ಇದನ್ನೆಲ್ಲ ಮಾಡ್ಕೋತೇನೆ. ಮತ್ತು ನೋಡಿ ಫ್ರೆಂಡ್ಸ್, ಚಪಾತಿ ರೆಡಿ. ಅದು ಚಪಾತಿ ಆಯಿತು. ಒಂದು ಸ್ವಲ್ಪ ಅವಸರಲೇನೋ ಮಾಡಿದೆ ಚಪಾತಿ ಇವತ್ತು. ಯಾಕಂತಂದರೆ ಮಗನ ಹತ್ರ ಹೊಂಟಾರ, ಅದಕ್ಕಾಗಿ ಮಗನ ಹತ್ರ ಹೊಂಟಾರು ಫ್ರೆಂಡ್ಸ. ಅದಕ್ಕೆ ಈಗ ಚಪಾತಿ ನೋಡಿ ಬೇಗ ಬೇಗ ಮಾಡಿಬಿಟ್ಟೆ ನಾನು ಕೂಡ. ನೋಡಿ ಇಲ್ಲಿ ಚಪಾತಿ ಮತ್ತು ಇದು ಆಯಿತು, ಕುಲ್ಲ ಆಯಿತು. ಇದು ಎಣ್ಣೆ ಹತ್ತಿ ಬಿಡುತ್ತೆ, ಹೋಗೋದಿಲ್ಲ ಬೇಗ. ಅದು ಮಾಡಿದ ತಕ್ಷಣ ಒರೆಸ್ಬಿಟ್ರೆ ಕ್ಲೀನ್ ಅನಿಸುತ್ತೆ ನಮಗೂ ಕೂಡ. ಈಗ ಇನ್ನೊಂದು ಸ್ವಲ್ಪ ಏನಾದರೂ ಪದಾರ್ಥ ಮಾಡ್ತೇನೆ. ಏನಾದರೂ ಪದಾರ್ಥ ಮಾಡಿ ನೋಡಿ. ಚಪಾತಿ ಒಂದು 7-8 ಅಷ್ಟೇ ಮಾಡಿದ್ದೇನೆ ಇಲ್ಲೀಗ, ಸಾಕು ಇಷ್ಟು. ಇನ್ನು ಜಾಮೂನ್ ಆರಬೇಕು, ಹಾಕ್ದೇನೆ ಈಗ ಪಾಕಕ್ಕೆ ಏನು ಹಾಕಬೇಕು ಫ್ರೆಂಡ್ಸ್. ತಂದು ಆರಿರಬೇಕು. ಮಳೆ ಬರೋ ಥರ ಆಗಿದೆ, ಮಳೆ ಬರ್ತಾ ಇಲ್ಲ. ಸಿಕ್ಕಾಪಟ್ಟೆ ಸೆಕೆ ಅಂತೂ ಫುಲ್ ಇದೆ ಇವತ್ತು ನೋಡಿ. ಚಪಾತಿ ನೋಡಿ, ಚಪಾತಿ ಒಂದಿಷ್ಟು ರೆಡಿ ಮಾಡಿಟ್ಟಿದ್ದೀನಿ. ಇದು ಕೂಡ ಬೆಂದಿದೆ, ತಕ್ಕೊಂಬಿಡ್ತೀನಿ ಮತ್ತೆ ಎಲ್ಲ ಇದಾಗತ್ತೆ ನೋಡಿ. ಚಪಾತಿ ಕೂಡ ರೆಡಿ ಆಯಿತು. ಇಲ್ಲಿ ಗುಲಾಬ್ ಜಾಮೂನ್ ಮಾಡಿದ್ದೆ, ಎಣ್ಣಿದೆ. ಒಂದಿಷ್ಟು ಪಾತ್ರೆ ಇದಾವೆ, ಪಾತ್ರೆ ತೊಳ್ಕೊತೀನಿ ಈಗ. ಮೊದಲಿಗೆ ಗುಲಾಬ್ ಜಾಮೂನ್ ತಂದು ಹಾಕ್ತೀನಿ. ಇಲ್ಲಿ ಗುಲಾಬ್ ಜಾಮೂನ್ ತಂದು ಪಾಕದಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಇದು ನೆನೆಯಲ್ಲಿ ಒಂದು ತಾಸು ಬಿಡ್ತೇನೆ ಹಾಗೆ, ಮತ್ತೆ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ. ನಿನ್ನೆ ರಾಖಿ ಹಬ್ಬ ಆಗಲಿಲ್ಲ, ಏನು ಹೇಳಿದೆ ನಿಮಗೆ ನಿನ್ನೆ. ಇವತ್ತು ವಿಡಿಯೋದಲ್ಲಿ ಹಾಕಿದ್ದೇನೆ. ಇವತ್ತು ನಮ್ಮ ಮನೆಯಲ್ಲಿ ರಾಖಿ ಹಬ್ಬ. ಎಲ್ಲರ ಮನೆಯಲ್ಲಿ ನಿನ್ನೆ ಆದರೆ ಇವತ್ತು ನಮ್ಮ ಮನೆಯಲ್ಲಿ ನೋಡಿ. ಯಜಮಾನರು ಈಗ ಬಂದಿದ್ದಾರೆ. ಇವತ್ತು ಬೆಳಗ್ಗೆ ರಾಖಿ ಕಟ್ತಾಯಿದ್ದಾಳೆ ಶ್ರೇಯಾ. ನೋಡಿ ಇಲ್ಲಿ ಹೋಗ್ತಾ ಇದ್ದಾರೆ ಯಜಮಾನ. ಅದಕ್ಕೆ ಈಗ ಇಲ್ಲಿ ರೆಡಿ ಮಾಡಿದ್ದೇನೆ. ಅದಕ್ಕೆ ಈಗ ನಾನು ಏನಪ್ಪ ಅಂದರೆ ಇವತ್ತು ಕೂಡ ಸ್ವೀಟ್ ಮಾಡಿದ್ದೆ, ಗುಲಾಬ್ ಜಾಮೂನ್ ಮಾಡಿದೆ ಕೋವಾದ್ದು. ಇಲ್ಲಿ ಗುಲಾಬ್ ಜಾಮೂನು ಅದಕ್ಕಾಗಿ ಮಾಡಿದೆ ಬೆಳಗ್ಗೆ. ಮತ್ತು ಧನುಷನ ಹತ್ರ ಕೂಡ ಹೋಗ್ತಾ ಇದ್ದಾರೆ. ಇವತ್ತು ಸಂಡೇ ಇದೆಯಲ್ಲ, ಧನುಷನ ಹತ್ರ ಇವತ್ತು ಕೂಡ ಹೋಗ್ತಾ ಇದ್ದಾರೆ. ಅವನಿಗೆ ರಾಖಿ ಕಟ್ಟಿ ಅದಕ್ಕೆ ಸ್ವೀಟ್ ಕೊಟ್ಟು ಬರ್ಬೇಕಂಥೇಳಿ ಇವತ್ತು ಹೋಗಾಕತ್ತಾರೋ ಫ್ರೆಂಡ್ಸ. ಇಷ್ಟೊತ್ತನ ನಾನು ಚಪಾತಿ ಕೂಡ ಅರ್ಜೆಂಟಲ್ಲಿ ಅದಕ್ಕೆ ಮಾಡಿದೆ. ನೋಡಿ ಇಲ್ಲಿ ಆರತಿ ಗುಲಾಬ್ ಜಾಮೂನು ಅಂತೂ ಮಸ್ತಾಗಿದ್ದಾವೆ ನೋಡಿ. ಕೋವಾದು ಸೂಪರಾಗಿದ್ದಾವೆ ನೋಡಿ. ನಮ್ಮ ಮನೆ ರಾಖಿ ಇವತ್ತು ಎಲ್ಲರ ಮನೆಯಲ್ಲಿ ನಿನ್ನೆ ಆದರೆ ನಮ್ಮ ಮನೆಯಲ್ಲಿ ಇವತ್ತಲ್ಲ ಯಜಮಾನ್ರೆ ರಾಖಿ. ನೋಡುವರಿ ರಾಖಿ ಯಾವ ಥರ ಐತಿ ನೋಡಿ ಫ್ರೆಂಡ್ಸ್. ರಾಖಿ ಈ ಥರ ಇದೆ. ಧನುಷನಿಗೆ ಇದೇ ಥರ ಉಂಟಲ್ಲ ರೀ, ಕೊಟ್ಟಿನಿ ನೋಡಿ. ಇಲ್ಲಿ ಕಿಶೆಯಲ್ಲಿ ಇಟ್ಕೊಂಡಾರೆ ಯಜಮಾನ್ರು. ಇಬ್ಬರಿಗೆ ಒಂದೇ ಥರ, ವರ್ಷ ಒಂದೇ ಥರ ತರ್ತೀವಿ ರಾಖಿ, ಬೇರೆ ಬೇರೆ ತರೋದಿಲ್ಲ ಫ್ರೆಂಡ್ಸ. ನೋಡಿ ಈ ಥರ ಇದೆ ರಾಖಿ, ಸೇಮ್ ಜೈ ಹನುಮಾನ್. ಅದು ಬಜರಂಗ್ ಬಲಿ ಐತೆ ಅದು ರಾಖಿ. ಆರತಿ ಮಾಡ್ತೀನಿ ನೋಡಿ.
ವಿಡಿಯೋ ಒಂದು ಫುಲ್ ಬರೋದಿಲ್ಲ, ಇವಳದು ಹಾಪು ಬರ್ತಾಯಿದೆ. ಆರತಿ ಮಾಡ್ತಾ ಇದ್ದಾಳೆ ನೋಡಿ. ದುಡ್ಡು ಹಿಡುದಂದ್ರೆ ಫ್ರೆಂಡ್ಸ್ ನೋಡಿ, ಅಪ್ಪ ಮಗಂದು ಇಬ್ಬರದು ಅಂತೆ. ಅಯ್ಯಯ್ಯೋ ನೋಡಿ, ಹೇಳ್ತಾ ಇದ್ದಾರೆ ತಮ್ಮನ ಹತ್ರ ತೊಳಿಕೆ 500 ಅಷ್ಟೇ. ನೋಡೋಣ ನಿಲ್ಲು ವಾಪಸ್ ನೋಡಿ. 500 ರೂಪೀಸ್ ಕೊಟ್ಟಿದ್ದಾರೆ ಇವಳಿಗೆ ಯಜಮಾನ್. ನೋಡಿ ಸ್ವೀಟ್ ಈಗ ತಿಂದಾರ ಫ್ರೆಂಡ್ಸ್, ಬೇಡ ಅಂತ ಹೇಳ್ತಾ ಇದ್ದಾರೆ. ಒಂಚೂರು ಹಾಂ ತಿನ್ನಿಸು ನೋಡಿ. ಗುಲಾಬ್ ಜಾಮೂನ್ ಹೇಗಿದ್ದೀರಿ ಟೇಸ್ಟು? ಇನ್ನೂ ಇದು ಪಾಕ್ ಸೇರಿಲ್ಲ, ಅದು ಈಗ ಹಾಕಿದ್ದಷ್ಟೇ. ಇವ್ರು ನೋಡಿ ಅಪ್ಪನಿಗೆ ತಿನ್ನಿಸಿ ಅವ್ರ ಕೈ ಈ ಥರ ಇದ್ದಾರೆ ಫ್ರೆಂಡ್ಸ. ಆಯಿತು ನೋಡಿ, ಇರಲಿ ಪರವಾಗಿಲ್ಲ ಬಿಡು. ಈಗ ಮಗನ ಹತ್ರ ಹೊಂಟ್ರು ಫ್ರೆಂಡ್ಸ. ರೆಡಿ ಮಾಡಿದ್ದೀನಿ ಇಲ್ಲೆಲ್ಲ ಬ್ಯಾಗ್. ಈಗ ಅವನಿಗೆ ಗುಲಾಬ್ ಜಾಮೂನು ಎಲ್ಲ ಕಟ್ಟಿ ಮತ್ತು ಸ್ವಲ್ಪ ರೊಟ್ಟಿ ಇದ್ದು ಮಣ್ಣಿವು, ಅವು ರೊಟ್ಟಿನೂ ಕೂಡ ಕೊಟ್ಟಿದ್ದೀನಿ. ಹೊರಟರು. ರೈನ್ ಕೋಟ್ ಎಲ್ಲ ತಗೊಳ್ಳಿ, ಶ್ರೇಯಾಂದೊಂದು ನಿಮ್ಮದು ಫ್ರೆಂಡ್ಸ. ನಾನು ಹೋಗ್ತಿದ್ನಿ, ಮೊನ್ನೆ ಕೂಡ ನಾನು ಹೋಗಲಿಲ್ಲ, ಮೊನ್ನೆ ಹುಷಾರಿಲ್ಲತ್ಬಿಟ್ಟೆ. ಇವತ್ತು ಹೋಗ್ತಿದ್ನಿ, ಆದರೆ ಇವತ್ತು ಗಾಡಿ ಮೇಲೆ 3 ಜನ ಕೂತ್ಕೊಳ್ಳಿ ತುಂಬಾ ಕಷ್ಟ ಆಗುತ್ತೆ, ದೂರ ಆಗುತ್ತೆ. ಅದಕ್ಕಾಗಿ ಇವರಿಬ್ಬರೇ ಹೋಗಿ ಬರ್ತಾರೆ ಇವತ್ತು. ಅಲ್ಲ ರೀ, ವಿಡಿಯೋ ಕಾಲ್ ಮಾಡ್ರಿ ಹೋಗಂಟ್ಲೆ. ತುಂಬ ದಿನ ಆಯ್ತು ನನ್ನ ಮಗನ ನೋಡಿಲ್ಲ. ನೋಡಿ ಹೊರಟರು. ಮಳೆ ಬರ್ಬೋದು. ಡ್ರೆಸ್ ತಂಗಿ ಚಂದಂಗೆ ಹಿಂದೆ ಬಾಯ್ ರೀ. ಬಾಯ್ ಶ್ರೇಯಮ್ಮ, ಫೋನ್ ಮಾಡೋ ಗಂಟ್ಲೆ. ನೋಡಿ ಫ್ರೆಂಡ್ಸ್ ಹೋದರು ಅವರು ಕೂಡ. ಹೋಗಲಿ ಈಗ ಅವರು. ನಂದು ಬೇರೆ ಕೆಲಸದ ಮತ್ತು ಎಲ್ಲ ಮನೆ ಕೆಲಸ ಎಲ್ಲ ಫುಲ್ ಹಾಗೇ ಇದೆ. ಪಾತ್ರೆ ತೊಳೆಯೋದು, ಇನ್ನು ಪಾತ್ರೆ ತೊಳಿತೀನಿ ಮೊದಲಿಗೆ. ಬರಲಿ ಅವರು. ನೋಡಿ ಇಲ್ಲಿ ಪಾತ್ರೆ ಫುಲ್ ಒಂದು ರಾಶಿ ಇದೆ, ಇದಷ್ಟು ಪಾತ್ರೆ ತೊಳ್ಕೊತೀನಿ ಬೇಗ. ನಂತರ ಇಲ್ಲಿ ಗುಲಾಬ್ ಜಾಮೂನ್ ನೋಡಿ ತುಂಬಾ ಚೆನ್ನಾಗಿದೆ. ಇನ್ನೂ ದಪ್ಪ ಆಗಬೇಕು. ಈಗ ಒಂದು ಅರ್ಧ ಗಂಟೆ ಅಷ್ಟೇ ಇದು ಮಾಡಿದ್ದೀನಿ, ಅಷ್ಟು ಪಾಕ ಹೀರ್ಕೊಂಡಿಲ್ಲ. ಜಾಮೂನು ಸಖತ್ತಾಗಿ ಸಾಫ್ಟಾಗಿ ನೋಡಿ ಎಷ್ಟು ದಪ್ಪ ಬಂದಿದ್ದಾವೆ ಗುಲಾಬ್ ಜಾಮೂನು. ಕೋವಾದು ಮಸ್ತ್ ಆಗ್ತಾವೆ ಫ್ರೆಂಡ್ಸ್. ಟೇಸ್ಟ್ ಅಂತೂ ಸೂಪರ್ ಆಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಬಂದರು ನೋಡಿ. ಏನು ಹೇಳಿದ? ಯಾಕೆ ಬನ್ನಿ ಫ್ರೆಂಡ್ಸ್. ಶ್ರೇಯಾ ಅವ್ರ ಪಾಪ ತನುಷನ್ ಹತ್ರ ಹೋಗಿದ್ರಲ್ಲ, ಅಲ್ಲಿ ರಾಖಿ ಕಟ್ಟೋವಾಗ ವಿಡಿಯೋ ಮಾಡಲಿಕ್ಕೆ ಅಂತ ಬಿಡಲಿಲ್ಲಂತೆ. ಮತ್ತೆಂತ ಮಾಡಲಿಕ್ಕಾಗುತ್ತೆ. ಹಾಗೆ ರಾಖಿ ಕಟ್ಟಿ ಅವನಿಗೆ ಪದಾರ್ಥಗಳನ್ನು ಕೊಟ್ಟು ಬಂದಿದ್ದಾರೆ. ಈಗ ಊಟ ಮಾಡ್ತಾಯಿದ್ದಾರೆ. ನಾವು ಊಟ ಮಾಡ್ತೀವಿ. ಹೊಟ್ಟೆ ಹಸಿಬಿಟ್ಟಿದೆ. ಮತ್ತು ಸಿಗ್ತೀವಿ. ನಾವು ಪೇಡೆ ಬಾಸುಂದಿ ಎಲ್ಲ ಮಾಡ್ತೀವಿ ನೋಡಿ, ಅದು ಕೋವಾ. ನಾನಿಲ್ಲಿ 300 ಗ್ರಾಮ್ನಷ್ಟು ಕೋವಾನ ತೊಗೊಂಡಿದ್ದೀನಿ. 300 ಗ್ರಾಮ್ ಕೋವಾಕ್ಕೆ ಮೈದಾ ಹಿಟ್ಟು 150 ಗ್ರಾಮ್ನಷ್ಟು ಹಾಕಬೇಕಾಗತ್ತೆ ನೋಡಿ. ಒಂದು 150 ಗ್ರಾಮ್ನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ. ನೋಡಿ, ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ. ಇದು ಅಡುಗೆ ಸೋಡಾ ಹಾಕಬೇಕು ನಾವು ನೋಡಿ. ಈಗ ಇದನ್ನು ನಾನು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋತೀನಿ. ಈಗ ಕೋವಾ ಮೈದಾ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆವಾಗ ನಮಗೆ ಗುಲಾಬ್ ಜಾಮೂನು ತುಂಬ ಚೆನ್ನಾಗಿ ಬರ್ತವೆ. ನಾವು ಗುಲಾಬ್ ಜಾಮೂನು ಪ್ಯಾಕೆಟ್ ತಂದು ಮಾಡ್ತೀವಿ ಯಾವಾಗಲೂ. ಈ ಥರ ಕೋವಾ ನೀವು ಮನೆಯಲ್ಲಿ ಕೂಡ ಮಾಡ್ಬೋದು. ಇದನ್ನು ನಾನು ನಿಮಗೆ ರೆಸಿಪಿ ಕೂಡ ಹಾಕ್ತೀನಿ, ಮನೆಯಲ್ಲಿ ಯಾವ ಥರ ಮಾಡಬೇಕು ಕೋವಾ ಅಂಥೇಳಿ. ಕೋವಾ ಮನೆಯಲ್ಲಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಅವಾಗ ಮಾಡ್ಲಿಕ್ಕೆ ಬರುತ್ತೆ. ಈಗ ಇದನ್ನೆಲ್ಲ ನಾನು ಚೆನ್ನಾಗಿ ಒಂದು ರೀತಿ ಕಲಿಸ್ಕೊತೇನೆ ನೋಡಿ ಫ್ರೆಂಡ್ಸ. ಇದು ನಿಮಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಈ ಥರ ನೀರು ಹಾಕೊಂಡು ನೀವು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ. ಇಲ್ಲಿ ಈ ಥರ ಈಗ ಆಗಿದೆಯಲ್ಲ, ಇದನ್ನು ನಾನೀಗ ಚಿಕ್ಕದು ನಮಗೆ ಯಾವ ಶೇಪಲ್ಲಿ ಬೇಕು ನೋಡಿ ಆ ಶೇಪಲ್ಲಿ ಉಂಡೆನ ಕಟ್ಕೋಬೋದು ನೋಡಿ. ನಾನಿಲ್ಲಿ ರೌಂಡ್ ಶೇಪಲ್ಲಿ ಕೂಡ ಮಾಡ್ತಾಯಿದ್ದೀನಿ. ಹಾಗೆ 2 ಶೇಪಲ್ಲಿ, ಒಂದು ಉದ್ದ ಶೇಪಲ್ಲಿಯೂ ಕೂಡ ಮಾಡ್ತೇನೆ ನೋಡಿ. ಇದು ಒಂಥರ ಚೆನ್ನಾಗಿರುತ್ತೆ ಈ ಶೇಪಲ್ಲಿ. ಈಗ ಇವು ಉಂಡೆ ಕಟ್ಟಿ ಇಟ್ಕೋತೀನಿ
ನೋಡಿ ಈ ಥರ ಈಗ ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ ಇಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಕಾಯಿಲಿ ನೋಡಿ, ಇಲ್ಲಿ ಎಣ್ಣೆ ಕೂಡ ಕಾದಿದೆ. ನಾನು ಇಲ್ಲಿ ಜಾಮೂನನ್ನು ಹಾಕ್ತೇನೆ. ನೋಡಿ ಒಂದೊಂದೇ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕೊಳ್ಳಿ. ಗ್ಯಾಸನ್ನು ಎಣ್ಣೆ ಕಾಯಿಸ್ಕೊಂಡ್ಮೇಲೆ ಸ್ಲೋ ಉರಿಯಲ್ಲಿ ಇಟ್ಕೊಳ್ಳಿ. ನೋಡಿ ಬೇಗ ಕಲರ್ ಬರ್ತವೆ ಇವು, ಆದರೂ ನಾವು ಸ್ಲೋ ಉರಿಯಲ್ಲಿ ಇಟ್ಕೊಂಡು ಒಳಗಡೆ ಸೈಡದು ಎಲ್ಲ ಚೆನ್ನಾಗಿ ಕರಿಬೇಕು. ನೋಡಿ ಎಷ್ಟು ದೊಡ್ಡದದು ಬೌಲು, ನೋಡಿ ಎಷ್ಟು ದೊಡ್ಡದಾಕವು ಫ್ರೆಂಡ್ಸ. ಇನ್ನು ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಇವು ಕರಿಬೇಕಾಗತ್ತೆ. ಕರಿ ಇಲ್ಲೀಗ ನೋಡಿ ಕಲರ್ ನೋಡಿ ಯಾವ ಥರ ಬಂದಿದ್ದಾವೆ ಗುಲಾಬ್ ಜಾಮೂನ್ದು. ಇನ್ನೂ ಸ್ವಲ್ಪ ಹೊತ್ತು ಕರಿಬೇಕು. ಇನ್ನೂ ಇವು ಕಲರ್ ಬರ್ತವೆ. ಕೋವಾದ ಕಲರು ತುಂಬ ಚೆನ್ನಾಗಿ ಬರುತ್ತೆ. ಬ್ಲ್ಯಾಕ್ ಆಗಿ ತುಂಬಾ ಬ್ರೌನ್ ಬರುತ್ತೆ ಇದ್ರ ಕಲರ್. ಇನ್ನೂ ಕಲರ್ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ತಾನೆ ಇರಬೇಕು ಫ್ರೆಂಡ್ಸ. ಎಷ್ಟು ಸ್ಲೋ ಉರಿಯಲ್ಲಿಟ್ಟು ನೀವು ಫ್ರೈ ಮಾಡ್ತೀರೋ ಅಷ್ಟು ಒಳ್ಳೆಯದು. ಒಳಗಡೆ ಎಲ್ಲ ಚೆನ್ನಾಗಿ ಕರೆದಿರುತ್ತೆ ಎಣ್ಣೆಯಲ್ಲಿ. ನೋಡಿ ಈ ಥರ ಕರಿಬೇಕು. ನೋಡಿ ಈಗ ಎಣ್ಣೆ ಎಲ್ಲ ಬಸ್ಕೊಂಡು ನಾನು ತಕ್ಕೋತೇನೆ. ಎಣ್ಣೆ ಎಲ್ಲ ಚೆನ್ನಾಗಿ ಬಸಿಬೇಕಾಗುತ್ತೆ ಇದ್ರೊಳಗಡೆದು. ನೋಡಿ ಇಲ್ಲಿ ಒಂದು ಪ್ಲೇಟಿಗೆ ಹಾಕೋತೇನೆ. ಇಟ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ. ಈ ಥರ ಈಗ ಕರೆದಿದ್ದೇನೆ. ಇದೇ ಥರ ಈಗ ಎಲ್ಲವನ್ನು ಕರ್ಕೊಂಡ್ಬಿಡ್ತೇನೆ ನಾನೀಗ. ನೋಡಿ ಇಲ್ಲಿ ಈ ಉದ್ದನು ಏನು ಗುಲಾಬ್ ಜಾಮೂನ್ ಮಾಡಿದ್ನಲ್ಲ ಅವನು ಕೂಡ ಹಾಕಿ. ಈಗ ಗುಲಾಬ್ ಜಾಮೂನ್ ಎಲ್ಲ ಕರ್ಕೊಂಡ್ಮೇಲೆ ಅದು ಆರಲಿ. ಇಲ್ಲಿ ಒಂದು ಪಾತ್ರೆಗೆ ಒಂದು ಚರಿಗೆಯಷ್ಟು ನೀರು ಹಾಕ್ತಾ ಇದ್ದೀನಿ. ನೋಡಿ ಇದಕ್ಕೆ ಸಕ್ಕರೆ ಒಂದು 300 ಗ್ರಾಮ್ನಷ್ಟು ಸಕ್ಕರೆನ ಇಲ್ಲಿ ಸೇರಿಸ್ತಾ ಇದ್ದೀನಿ ನಾನು. ಇದು ಸಕ್ಕರೆ ಕರಗಲಿ ಈಗ. ನೋಡಿ ಸಕ್ಕರೆ ಈಗ ಕರಗಬೇಕು, ಚೆನ್ನಾಗಿ ಕರಗಲಿ. ಇದಕ್ಕೆ ಕೇಸರಿ ಇದ್ದರೆ ನೀವು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬಿಡಿ. ನನ್ನ ಹತ್ರ ಇಲ್ಲ, ಹಾಕ್ತಾ ಇಲ್ಲ. ಇದು ಚೆನ್ನಾಗಿ ಈಗ ಸಕ್ಕರೆ ಕರಗಬೇಕು. ಒಂದು 4 ರಿಂದ 5 ನಿಮಿಷ ಇದು ಚೆನ್ನಾಗಿ ಕುದೀತಾ ಇದೆ. ಸಕ್ಕರೆ ಎಲ್ಲ ಕರಗಿದೆ. ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ. ನೋಡಿ ನಾನು ಕುಟ್ಟಿ ರೆಡಿ ಮಾಡಿಟ್ಟಿರೋಂಥ ಏಲಕ್ಕಿ ಪೌಡರ್ ಇದೆ, ಅದನ್ನೇ ಹಾಕೋತಾ ಇದ್ದೀನಿ. ಅದು ಹಾಕಿದರೆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಇದು ಈಗ ಆರಬೇಕು, ನಮಗೆ ಚೆನ್ನಾಗಿ ಪಾಕ ಎಲ್ಲ ಆರಬೇಕು. ಆರಿದ ನಂತರ ತೋರಿಸ್ತೇನೆ ನಿಮಗೆ. ನೋಡಿ ಇದು ಪಾಕನೂ ಆರಬೇಕು, ಗುಲಾಬ್ ಜಾಮೂನು ಆರಬೇಕು. ಎರಡೂ ಆರಲಿ. ಆರಿದ ನಂತರ ನಿಮಗೆ ತೋರಿಸ್ತೀನಿ. ಪಾಕ ಕೂಡ ಎಲ್ಲ ತಣ್ಣಗಾಗಿದೆ. ಈಗ ಇಲ್ಲಿ ಜಾಮೂನ್ ಕೂಡ ತಣ್ಣಗಾಗಿದ್ದಾವೆ. ಈಗ ಹಾಕ್ತೀನಿ ಇದರೊಳಗಡೆ ಒಂದೊಂದು. ಎಷ್ಟು ಹಗುರವಾಗಿ ಬಂದಿದ್ದಾವೆ ಗೊತ್ತಾ ಜಾಮೂನು. ಈಗ 1 ಗಂಟೆ ಜಾಮೂನು ಇದರೊಳಗಡೆನೆ ಬಿಡ್ತೇನೆ. ತುಂಬ ಸಕ್ಕರೆ ಹಾಕಿ ಮಾಡಿದರೆ ತಿನ್ನೋದಕ್ಕಂತೂ ಆಗಲ್ಲ ಫ್ರೆಂಡ್ಸ, ತುಂಬಾ ಇದು ಆಗುತ್ತೆ. ನೋಡಿ ಈಗ ಇದು ಎಲ್ಲ ಈಗ ಚೆನ್ನಾಗಿ ನೆನಿಬೇಕದು ಪಾಕದಲ್ಲಿ. ನೆನಿಬೇಕಾದ್ರೆ ನಾನು 1 ಗಂಟೆ 1.5 ಗಂಟೆ ಹಾಗೆ ಇದನ್ನು ಬಿಟ್ಟುಬಿಡ್ತೇನೆ, ಮತ್ತೆ ತೋರಿಸ್ತೇನೆ. ನೋಡಿ ಗುಲಾಬ್ ಜಾಮೂನ್ ಅಂತೂ ಮಸ್ತಾಗಿದ್ದಾವೆ. ನೋಡಿ ಯಾವ ಥರ ಬಂದಿದ್ದಾವೆ ಫ್ರೆಂಡ್ಸ್. ನೋಡಿ ಎಷ್ಟು ದಪ್ಪ ಆಗಿದ್ದಾವೆ ಕೋವಾ ಗುಲಾಬ್ ಜಾಮೂನು. ಈಗ ನಿಮಗೆ ಸರ್ವ್ ಮಾಡಿ ಕೂಡ ನಾನು ತೋರಿಸ್ತೇನೆ. ನೋಡಿ ಕೋವಾದು ಗುಲಾಬ್ ಜಾಮೂನ್ ನೋಡಿ ಎಷ್ಟು ಸಾಫ್ಟಾಗಿ ಮಸ್ತಾಗಿ ಬಂದಿದೆ ಅಂದರೆ, ಒಳಗಡೆನೂ ಅಷ್ಟೇ ಚೆನ್ನಾಗಿ ಕರೆದಿದೆ ಎಣ್ಣೆಯಲ್ಲಿ. ಮತ್ತು ಹಾಗೆ ಒಳಗಡೆ ಸಿರಪ್, ಶುಗರ್ ಸಿರಪ್ ಕೂಡ ತುಂಬ ಚೆನ್ನಾಗಿ ಹೋಗಿದೆ. 1-2 ಗಂಟೆ ಬಿಟ್ಟಿದೆ ಫ್ರೆಂಡ್ಸ. ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ.